ಗ್ಯಾರಂಟಿ ನ್ಯೂಸ್ ನ ಬೇಗ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕರ್ನಾಟಕ ಮಂತ್ರಿಯ ಧಮ್ಕಿ ಆಡಿಯೋ. ಸಚಿವ ವೆಂಕಟೇಶ್ ಅವರದ್ದು ಎನ್ನಲಾದ ಧಮ್ಕಿ ಆಡಿಯೋ. ಅಧಿಕಾರಿಗೆ ಬಾಯಿಗೆ ಬಂದಂತೆ ಬೈದಿರುವ ಮಂತ್ರಿ ವೆಂಕಟೇಶ್ ಜೆಡಿಎಸ್ ನವರಿಗೆ ಕೆಲಸ ಕೊಟ್ಟಿದೆ ಅಂತ ಮಂತ್ರಿಯ ಧಮ್ಕಿ. ಏನಾಗ್ತಿದೆ ಕರ್ನಾಟಕದಲ್ಲಿ, ಏನು ನಡೀತಾ ಇದೆ ರಾಜ್ಯದಲ್ಲಿ? ಜೆಡಿಎಸ್ ನಾಯಕರು ಯಾವ ಸೌಲಭ್ಯವನ್ನ ಪಡಿಬಾರ್ದ? ಹಾಗಾದ್ರೆ ಜೆಡಿಎಸ್ ನಾಯಕರು ಯಾವ ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಳ್ಳಬಾರ್ದ? ಜೆಡಿಎಸ್ ನಾಯಕರು ಯಾವ ಕೆಲಸವನ್ನ ಕೂಡ ಮಾಡಿಸಬಾರ್ದ? ಜೆಡಿಎಸ್ ನಾಯಕರು ಯಾವ ಟೆಂಡರ್ ಅನ್ನು ಕೂಡ ಪಡಿಬಾರ್ದ? ಹಾಗಾದ್ರೆ ಜೆಡಿಎಸ್ ನಾಯಕರು ಸರ್ಕಾರಿ ಕಚೇರಿಗಳಲ್ಲೇ ಇರಬಾರ್ದ? ಬರೀ ಕಾಂಗ್ರೆಸ್ ನಾಯಕರೇ ಎಲ್ಲಾ ಕಾಂಟ್ರಾಕ್ಟ್ಗಳನ್ನ ಪಡಿಬೇಕಾ? ಕಾಂಗ್ರೆಸ್ನವರಿಗೆ ಮಾತ್ರ ಟೆಂಡರ್ ಅನ್ನ ಕೊಡಬೇಕೆಂದು ಸರ್ಕಾರದ ಆದೇಶ ಎಲ್ಲಾದ್ರೂ ಇದೆಯಾ? ಪಶುಸಂಗೋಪನಾ ಸಚಿವ ವೆಂಕಟೇಶ್ ಅವರ ಮಾತಿನ ಅರ್ಥ ಆದ್ರೂ ಏನು? ಮಂತ್ರಿ ವೆಂಕಟೇಶ್ ಅವರದ್ದು ದ್ವೇಷ ರಾಜಕೀಯನ ಹಂಗಾದ್ರೆ? ಮೈಸೂರಿನಲ್ಲಿ ಜೆಡಿಎಸ್ ವಿರುದ್ಧ ದ್ವೇಷ ರಾಜಕೀಯ ಮಾಡ್ತಿದಾರ? ರಾಜ್ಯದ ಪಶುಸಂಗೋಪನಾ ಮಂತ್ರಿಯಾಗಿರುವಂತ ವೆಂಕಟೇಶ್ ಅವರದ್ದು ಎನ್ನಲಾಗಿರುವಂತ ಆಡಿಯೋ ಸಂಚಲನವನ್ನ ಮೂಡಿಸ್ತಾ ಇದೆ. ಅಲ್ಲಿರೋದು ಏನೇನು ಗೊತ್ತಾ? ಧಮ್ಕಿಯ ಮಾತು, ಭಯಪಡಿಸುವಂತದ್ದು, ಎಚ್ಚರಿಕೆ, ಅಸಭ್ಯ ವರ್ತನೆಗಳನ್ನ ಮಾಡಿಸಿಕೊಳ್ಳುವಂತಿದೆ. ಯಾರಿಗೆ? ಸರ್ಕಾರಿ ಅಧಿಕಾರಿಗಳಿಗೆ ಬಾಯಿಗೆ ಬಂದಂತೆ ಬೈದಿದ್ದಾರೆ. ಅವರದ್ದು ಎನ್ನಲಾಗ್ತಿರುವಂತ ಆಡಿಯೋ ಏನಿದೆಯಲ್ಲ ಸಚಿವರದ್ದು, ಬಹಳ ಈ ಮೂಲಕ ಏನ್ ಅನಿಸ್ತಿದೆ ಗೊತ್ತಾ? ಏನಾಗ್ತಿದೆ ರಾಜ್ಯದಲ್ಲಿ, ಏನು ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಈ ಮಾತಿನ ಅರ್ಥಗಳನ್ನ ಅರ್ಥ ಮಾಡ್ಕೊಂತ ಹೋಗೋದಾದ್ರೆ ಜೆಡಿಎಸ್ ನವರಿಗೆ ಕೆಲಸ ಕೊಟ್ಟಿದೆಯಾ ಅಂತ ಮಂತ್ರಿ ಧಮ್ಕಿ ಹಾಕ್ತಿದಾರಲ್ಲ. ಹಾಗಾದ್ರೆ ಜೆಡಿಎಸ್ ನಾಯಕರು ಯಾವ ಸೌಲಭ್ಯಗಳನ್ನ ಪಡಿಬಾರ್ದ ರಾಜ್ಯದಲ್ಲಿ? ಜೆಡಿಎಸ್ ನಾಯಕರು ಯಾವುದೇ ರೀತಿಯಾದಂತ ಕಾಂಟ್ರಾಕ್ಟ್ ಗಳನ್ನ ಪಡಿಬಾರ್ದ? ಯಾಕಂದ್ರೆ ಸರ್ಕಾರಿ ಅಧಿಕಾರಿಗೆ ಮಂತ್ರಿಯ ಮಾತದು, ಅವರದ್ದು ಎನ್ನಲಾಗ್ತಿದೆ. ಆ ಮಾತಿನ ಅರ್ಥ ಏನು ಹಂಗಾದ್ರೆ? ರಾಜ್ಯದಲ್ಲಿ ಕಾಂಗ್ರೆಸ್ ಮಾತ್ರ ಎಲ್ಲಾ ಕಾಂಟ್ರಾಕ್ಟ್ ಗಳನ್ನ ಪಡಿಬೇಕಾ? ಜೆಡಿಎಸ್ ನಾಯಕರು ಸರ್ಕಾರಿ ಕಚೇರಿಗಳಲ್ಲೇ ಇರಬಾರ್ದ? ಹಾಗಾದ್ರೆ ಯಾವ ಟೆಂಡರ್ ಅನ್ನು ಕೂಡ ಅವ್ರು ಪಡಿಬಾರ್ದ ಜೆಡಿಎಸ್ ನವರು? ಬರೀ ಕಾಂಗ್ರೆಸ್ ನಾಯಕರೇ ಕಾಂಟ್ರಾಕ್ಟ್ ಅನ್ನ ಪಡಿಬೇಕು, ಅವೆಲ್ಲವನ್ನ ಮಾಡಬೇಕಾ? ಕಾಂಗ್ರೆಸ್ನವರಿಗೆ ಮಾತ್ರ ಟೆಂಡರ್ ಅನ್ನ ಕೊಡ್ಬೇಕಂತ ಎಲ್ಲಾದ್ರೂ ಸರ್ಕಾರದಲ್ಲಿ ಆದೇಶಗಳನ್ನ ಎಲ್ಲಾದ್ರೂ ಕೊಟ್ಟಿದಾರೇನು? ಯಾಕಂದ್ರೆ ಪಶು ಸಂಗೋಪನಾ ಸಚಿವ ವೆಂಕಟೇಶ್ ಅವರ ಮಾತಿನ ಅರ್ಥ ಆದ್ರೂ ಏನು? ಆ ಮಾತಿನ ಹಿಂದಿರುವಂತಹ ಸೂಕ್ಷ್ಮತೆ ಏನು ಹಾಗಾದ್ರೆ? ಯಾಕಂದ್ರೆ ಆ ಮಾತುಗಳ ಹಂಗಿದೆ. ಸರ್ಕಾರಿ ಅಧಿಕಾರಿನ ಪ್ರಶ್ನೆ ಮಾಡ್ತಿರೋದು, ಧಮ್ಕಿ ಹಾಕ್ತಿರೋದು, ಹೇಳ್ತಿರುವ ಮಾತಿನ ಎಲ್ಲ ನಡೆಯನ್ನ ಗಮನಿಸ್ತಾ ಇದ್ರೆ ರಾಜ್ಯದಲ್ಲಿ ಏನಾಗ್ತಿದೆ? ಮಂತ್ರಿ ವೆಂಕಟೇಶ್ ಅವರದ್ದು ದ್ವೇಷದ ರಾಜಕೀಯ ಏನಾದ್ರೂ ನಡೀತಾ ಇದೆಯೇನು? ಮೈಸೂರಿನಲ್ಲಿ ಜೆಡಿಎಸ್ ವಿರುದ್ಧ ದ್ವೇಷ ರಾಜಕೀಯ ಮಾಡ್ತಿದಾರ? ಹಾಗಾದ್ರೆ ಇಂಥ 10 ಹಲವು ಪ್ರಶ್ನೆಗಳು ಮಂತ್ರಿಗಳದ್ದು ಎನ್ನಲಾಗ್ತಿರುವಂತ ಈ ಆಡಿಯೋ ಮೂಲಕವಾಗಿ ಇಂಥ ಕುತೂಹಲಗಳಿಗೆ ಕಾರಣ ಆಗ್ತಿದೆ. ಹಲೋ ಸಾಹೇಬ್ರು ಫೋನ್ ಮಾಡ್ತಾರಂತೆ, ಕೊಡ್ತೀನಿ ಒಂದ್ಸಲ. ಯಾರು? ಸಾಹೇಬ್ರು ಫೋನ್ ಮಾಡ್ತಾರಂತೆ. ಸರ್ ನಮಸ್ತೆ ಸರ್. ಯಾವ ನಿಂದು? ಸರ್ ಕೇರಳ ಸರ್. ಎಷ್ಟು ಎಲ್ಲಿ ಕೆಲಸ? ಯಾವ ಪಾರ್ಟಿಯಲ್ಲಿ ನೀನು? ಜೆಡಿಎಸ್ ನ? ಸರ್ ಹಂಗೇನಿಲ್ಲ ಸರ್. ಯಾಕೆ ಸರ್? ಕರ್ಕೊಂಡು ಕೆಲಸ ಕೊಡ್ತೀಯಾ? ಸರ್ ಆತರ ಏನು ಮಾಡಿ ಸರ್. ಬಾಯಿನ ಫಂಕ್ಷನ್ ಹೋಯ್ತಲ್ಲಿ ಬಾಯಿಲಿಗೆ ಅಲ್ಲಿಗೆ ಬಾಣಿನ ಬಾಲಿ ರಾಘವೇಂದ್ರ ಸರ್ ನಮಸ್ತೆ ಸರ್. ಇವತ್ತಲ್ಲಿ ಇದಕ್ ಬರಪ್ಪ, ಅಲ್ಲಿ ಕಲಿತವ್ರೆ ಸಾಹೇಬ್ರು ಬರ. ಸರಿ ಸರ್, ಆಯ್ತು ಸರ್, ಬರ್ತೀನಿ ಸರ್. ಎಲ್ಲಿ ಫಸ್ಟ್ ನಿಮ್ದು? ಸರ್ ಕುಳ್ಳೆ ಸರ್. ಅಲ್ಲಿಗೆ ಬಂದ್ಬಿಡು 9 ಗಂಟೆಗೆ. ಆಯ್ತು ಸರ್.